ಇನ್ನು ಪ್ರಜ್ವಲ್ ರೇವಣ್ಣಗೆ ಏನು ಜೀವಾವಧಿ ಶಿಕ್ಷೆ, ಜೀವನ ಪರ್ಯಂತ ಆತ ಜೈಲಿನಲ್ಲಿರಬೇಕು ಅನ್ನುವಂಥ ಒಂದು ಶಿಕ್ಷೆ ಪ್ರಕಟವಾಗಿದೆಯಲ್ಲ, IPC ಸೆಕ್ಷನ್ 376 2K ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ. ಇವತ್ತಿನಿಂದಲೇ ಪ್ರಜ್ವಲ್ಗೆ ಶಿಕ್ಷೆ ಪ್ರಮಾಣ ಆರಂಭವಾಗುತ್ತೆ, ಇವತ್ತಿನಿಂದಲೇ ಕೌಂಟಿಗೆ ಬರುತ್ತೆ. ಇಲ್ಲಿವರೆಗಿನ ಜೈಲುವಾಸ ಮೈನಸ್ ಆಗೋದಿಲ್ಲ, ಯಾಕಂದರೆ ಇದು ನಂಬರ್ ಅಲ್ವಲ್ಲ, 10-12 ವರ್ಷ ಅನ್ನುವಂಥದ್ದು ಇದ್ದಿದ್ರೆ 1 ವರ್ಷ 1.5 ವರ್ಷ ಮೈನಸ್ ಆಗ್ತಿತ್ತು. ಬಟ್ ಇದು ಜೀವನ ಪರ್ಯಂತ ಆಗಿರೋದ್ರಿಂದಾಗಿ ಆತನನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲಾಗಿತ್ತು. ಸೊ ಹಾಗಾಗಿ ಅರೆಸ್ಟ್ ಅಂತ ಹೇಳಿ ಏನು ತೋರಿಸಿರಲಿಲ್ಲ. ಸೊ ಈಗ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಹೋಗಬೇಕಾಗುತ್ತೆ. ಆತನಿಗೆ ತೀರ್ಪಿನ ಕಾಪಿಯನ್ನು ಕೊಡಬೇಕು, ಅದನ್ನು ಉಚಿತವಾಗಿ ಕೊಡಿ ಅನ್ನುವಂಥದ್ದನ್ನು ಜಡ್ಜ್ ಕೂಡ ಹೇಳಿದ್ದಾರೆ. ಈಗ ಇನ್ನು ಬೇರೆ ಬೇರೆ ಸೆಕ್ಷನ್ಗಳಡಿ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ, 354B 7 ವರ್ಷ 50,000 ದಂಡ, 354C 3 ವರ್ಷ ಸೆರೆವಾಸ 25,000 ದಂಡ, ಇನ್ನು 506 ಅಡಿ 2 ವರ್ಷ ಸೆರೆವಾಸ 10,000 ರೂಪಾಯಿ ದಂಡ ವಿಧಿಸಲಾಗಿದೆ. ಇನ್ನು ಅದ್ರ ಜೊತೆಗೆ 201 ಸೆಕ್ಷನ್ 3 ವರ್ಷ ಸೆರೆವಾಸ 25,000 ದಂಡವನ್ನು ವಿಧಿಸಿದ್ದಾರೆ. IT ಕಾಯ್ದೆ ಕೂಡ ಹಾಕಿದರೆ 66E ಅಡಿಯಲ್ಲಿ 3 ವರ್ಷ 25,000 ದಂಡ. ಹೀಗೆ ಬೇರೆ ಬೇರೆ ಸೆಕ್ಷನ್ ಅಡಿಯಲ್ಲಿ ಆತನಿಗೆ ಈಗ ಕೋರ್ಟ್ ತನ್ನ ತೀರ್ಪನ್ನು ಪ್ರಕಟ ಮಾಡಿದೆ. ಬಟ್ ಇದೆಲ್ಲವನ್ನೂ ಕೂಡ ಹೊರತುಪಡಿಸಿದ್ರೆ ಈ ಸೆಕ್ಷನ್ಗಳು ಮೇಜರ್ ಆಗಿರುವಂಥದ್ದು 276 2K ಮತ್ತು 276 2N. ಇದರಲ್ಲಿ 276 2K ನಿರಂತರವಾಗಿ ಅತ್ಯಾಚಾರ ಮಾಡಿರುವಂತಹ ಒಂದು ಪ್ರಕರಣ, ಜೊತೆಗೆ 276 2N ಅಡಿಯಲ್ಲಿ ಪದೇ ಪದೇ ಒಬ್ಬ ಮಹಿಳೆಯ ಮೇಲೆ ಆಗಿರುವಂತಹ ಒಂದು ಅತ್ಯಾಚಾರ. ಈ ಎರಡೂ ಪ್ರಕರಣಗಳಲ್ಲಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಆಗಿದೆ. ಒಂದು ಜೀವಾವಧಿ ಶಿಕ್ಷೆ ಅನ್ನುವಂಥದ್ದನ್ನು ಹೇಳಿದ್ರು, ಇನ್ನೊಂದು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಜೀವನ ಪರ್ಯಂತ ಆತ ಶಿಕ್ಷೆಯನ್ನು ಅನುಭವಿಸಬೇಕು ಅನ್ನುವಂಥದ್ರ ಬಗ್ಗೆ ಕೊಟ್ಟಿರುವಂಥ ತೀರ್ಪಿದು. ಈಗ ಇದು ಸದ್ಯದ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರಜ್ವಲ್ ರೇವಣ್ಣ ಕುರಿತಂತೆ. ಆತನ ಆರೋಪ ಈ ಹಿಂದೆನೇ ನೆನ್ನೆನೆ ಸಾಬೀತಾಯಿತು, ಆತ ದೋಷಿ ಅನ್ನುವಂಥದ್ದನ್ನು ಕೋರ್ಟ್ ತೀರ್ಪನ್ನು ನೀಡಿತ್ತು. ಇವತ್ತೇನಿದ್ರು ಕೂಡ ಆತನಿಗೆ ಶಿಕ್ಷೆ ಎಷ್ಟು ಪ್ರಮಾಣದಲ್ಲಿ ಆಗಬಹುದು ಅನ್ನುವಂಥದ್ರ ಬಗ್ಗೆ ಮಾತ್ರ ಇದ್ದಂಥ ವಿಚಾರಣೆ. ಇವತ್ತು ಬೆಳಗ್ಗಿಂದಲೇ ವಿಚಾರಣೆಯನ್ನು ನಡೆಸಿದಂತಹ ನ್ಯಾಯಾಲಯ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಬ್ಬರೂ ಕೂಡ BN ಜಗದೀಶ್ ಅವರಾಗಲಿ ಅಥವಾ ಅಶೋಕ್ ನಾಯಕ್ ಆಗಲಿ ಇಬ್ಬರು ಕೂಡ ಡಿಮ್ಯಾಂಡ್ ಮಾಡಿದ್ದು ಒಂದೇ, ಜೀವಾವಧಿ ಶಿಕ್ಷೆ, ಅದು ಜೀವನ ಪರ್ಯಂತ ಶಿಕ್ಷೆ ಕೊಡಬೇಕು, ಟಿಲ್ ಡೆತ್ ಆತನಿಗೆ ಜೈಲಲ್ಲಿ ಕೊಳೆಯುವಂತೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೇಳಿದಂಥ ಒಂದು ಡಿಮ್ಯಾಂಡ್. ಜೊತೆಗೆ ಆತನಿಗೆ ಗರಿಷ್ಠ ದಂಡ ಕೂಡ ವಿಧಿಸಬೇಕು ಅಂಥೇಳಿ ಈಗ ನ್ಯಾಯಾಲಯ ಕೂಡ ಅದನ್ನು ಪುರಸ್ಕರಿಸಿದೆ ಅವರ ವಾದವನ್ನು. ಯಾಕಂದರೆ ಪ್ರಜ್ವಲ್ ರೇವಣ್ಣ ಪರವಾಗಿ ವಾದ ಮಂಡಿಸಿದಂಥ ನಳಿನಾ ಮಾಯಗೌಡ ಅವರು ಒಂದಷ್ಟು ರಿಲೀಫ್ ಕೇಳಿದರು. ಫ್ಯೂಚರ್ ಇದೆ, ಇನ್ನು ಮುಂದೆ ತುಂಬಾ ಬ್ರೈಟ್ ಆಗಿದೆ ಆತನ ಫ್ಯೂಚರ್, ಆತ ರಾಜಕೀಯದಲ್ಲಿ ಮುಂದುವರಿಬಹುದು, ಆತ ಜನಸೇವೆಯನ್ನು ಮಾಡ್ತಾನೆ, ಸೊ ಹಾಗಾಗಿ ಆತನಿಗೆ ಒಂದು ಸ್ವಲ್ಪ ರಿಲೀಫ್ ಕೊಡಿ ಅನ್ನುವಂಥದ್ದನ್ನು ಕೇಳಿದ್ರು. ಬಟ್ ಅದನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಹಿರಿಯ ವಕೀಲರಾಗಿರುವಂತಹ ಪ್ರಮಿಳಾ ನೇಸರ್ಗಿ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಮೇಡಮ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಇವತ್ತು ಬಂದಂಥ ಈ ತೀರ್ಪು ಏನು ಹೇಳ್ತೀರಿ, ನಿಮ್ಮ ಕಮೆಂಟ್ಸ್ ಆನ್ ದಿಸ್? ಇವತ್ತು ಜೀವಾವಧಿ ಜೊತೆಗೆ ಜೀವನ ಪರ್ಯಂತ ಶಿಕ್ಷೆಯನ್ನು ವಿಧಿಸಿದ್ದಾರೆ ಪ್ರಜ್ವಲ್ ರೇವಣ್ಣಗೆ. ಮೇಡಮ್, ನಿಮ್ಮ ಏನು ಹೇಳ್ತೀರಿ? ನನ್ನ ಪ್ರಕಾರವಾಗಿ ದಿಸ್ ಎ ಫಿಟ್ ಕೇಸ್ ಫಾರ್ ಅಪೀಲ್. ಅಪೀಲ್ ನಲ್ಲಿ ನನ್ನ ಪ್ರಕಾರವಾಗಿ ತೀರ್ಮಾನ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಪ್ರೈವಸಿ ಅಲ್ಲಿ ಬಂದಿರ್ತಕ್ಕಂಥ ಸಾಕ್ಷಿಗಳು ಅದೆಲ್ಲ ನೋಡಿದಾಗ ನನ್ನ ಪ್ರಕಾರ ಕಾನೂನಿನ ದೃಷ್ಟಿಯಲ್ಲಿ ದಿಸ್ ವಾಸ್ ಎ ಕೇಸ್ ಕನ್ವಿಕ್ಷನ್ ಕುಡ್ ನಾಟ್ ಹ್ಯಾವ್ ಬೀನ್ ಗಿವನ್. ಫೈನು ಕೊಡ್ಬೋದಾಗಿತ್ತು, ಜೀವಾವಧಿ ಶಿಕ್ಷೆನೂ ಕೊಡ್ಬೋದಾಗಿತ್ತು, 376 K ಅಥವಾ N ಯಾವ್ದು ಆಗುತ್ತೆ ಅಂತ ನನ್ಗನ್ಸಿಲ್ಲ. ಲೀಗಲಿ ಅಡ್ಮಿಸಬಲ್ ಎವಿಡೆನ್ಸ್ ಕೋರ್ಟ್ ಮುಂದೆ ಇದೆ ಅಂತ ನನ್ಗನ್ಸಿಲ್ಲ. ಇವತ್ತು ಮುಂದೆ ಇವರು ಕೋರ್ಟ್ ಮುಂದೆ ಏನು ಸಾಕ್ಷಿಗಳನ್ನ ಪುರಾವೆಗಳನ್ನ ಕೊಟ್ಟಿದ್ದಾರೆ, ದೇ ಆರ್ ನಾಟ್ ಅಡ್ಮಿಸಬಲ್ ಎವಿಡೆನ್ಸ್ ಇನ್ ದಿ ಐ ಆಫ್ ಲಾ ಅಕಾರ್ಡಿಂಗ್ ಟು ಮೀ, ನನ್ನ ಪ್ರಕಾರ. ಅದರಿಂದ ಹೈಕೋರ್ಟ್ ಏನು ಫೈನಲ್ ಅಲ್ಲ, ಹೈಕೋರ್ಟ್ ಹೋಗ್ತಾರೆ, ಇನ್ನು ಸುಪ್ರೀಂ ಕೋರ್ಟ್ ಇದೆ ಅಲ್ಲಿ ತೀರ್ಮಾನ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ K ಮತ್ತು N ಅಲ್ಲಿ ಇವತ್ತು ಪ್ರಪ್ರಥಮವಾಗಿ ನನ್ನ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಇದು ಪ್ರಥಮವಾದಂತಹ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಜೀವಾವಧಿ ಅದು ಲೈಫ್ ಸೆಂಟೆನ್ಸ್ ಅಲ್ಲ, ಅವ್ರ ಜೀವ ಇರೋವರೆಗೂ ಅಂತ ಹೇಳಿರ್ತಕ್ಕಂಥದ್ದು it is not a good exercise of it's an arbitrary exercise of jurisdiction. ನನ್ನ ದೃಷ್ಟಿಯಲ್ಲಿ, ಕಾನೂನಿನ ದೃಷ್ಟಿಯಲ್ಲಿ ಅದ್ರಲ್ಲಿ ಇರ್ತಕ್ಕಂಥ ರೆಕಾರ್ಡು ಮತ್ತೆ ಸಾಕ್ಷ್ಯ ಪುರಾವೆಗಳನ್ನ ನಾನು ಪ್ರತ್ಯಕ್ಷವಾಗಿ ನೋಡಿಲ್ಲ, ಅದೇ ಟಿವಿನಲ್ಲಿ ಫಾಲೋ ಮಾಡ್ತಾ ಇದ್ದೆ ನಾನು. ಈ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದು ನನಗೆ ಏನು ಭಯ ಇದೆ ಅಂದ್ರೆ, ಸಮಾಜದಲ್ಲಿ ಇಂಥ ಜಡ್ಜ್ಮೆಂಟ್ಗಳನ್ನ ಕೊಡ್ತಾ ಹೋದ್ರೆ ಸಮಾಜದಲ್ಲಿ ಯಾವ ಮನೆಯಲ್ಲಿ ಇರ್ತಕ್ಕಂಥ ಮಾಲೀಕನು ಕೂಡ ಅವನು ಸೇಫ್ ಅಲ್ಲ. ಉದಾಹರಣೆಗೆ ಹೇಳ್ತೀನಿ, ಯಾವುದೋ ಒಂದು 10 ವರ್ಷ ಅಥವಾ 5 ವರ್ಷದಿಂದ ಯಾವುದೋ ಒಬ್ಬ ಹೆಣ್ಮಗಳು ಕೆಲಸ ಮಾಡ್ತಾ ಇದ್ರು, ಯಾವುದೋ ಜಗಳ ಆಗಿ ಮನೆ ಬಿಟ್ಟು ಹೋಗಿದ್ರು, ಇಂಥ ಕಾನೂನು ನೋಡಿ ನಾಳೆ ಒಂದು ಕಂಪ್ಲೇಂಟ್ ಕೊಡ್ತಾಳೆ, ಆ ಮಾಲೀಕನ ಮೇಲೆ ಅತ್ಯಾಚಾರ ಮಾಡಿದ್ದ ಅಂತ ಹೇಳ್ತಾಳೆ, ಆಮೇಲೆ ಸಾಕ್ಷ್ಯಗಳನ್ನ ಕರ್ಕೊಂಡ್ಬಂದು ಕೊಡ್ತಾಳೆ, ನಂಗೆ 100 ಸರಿ ಅವನು ಅತ್ಯಾಚಾರ ಮಾಡಿದ್ದ ಅಂತ ಹೇಳಿಕೆ ಕೊಡ್ತಾಳೆ. ಅವನ ಗತಿ ಏನಾಗಬೇಕು?
ವೇರ್ ಆಫ್ ದಿ ಸಿಟಿಸನ್ಸ್ ಈಗ ಇಂಥದ್ದೆಲ್ಲ ಜಡ್ಮೆಂಟ್ ಕೊಡ್ತಾ ಅಲ್ಲ ಮೇಡಮ್, ಅಲ್ಲ ಸೇಫ್ ಇನ್ ದಿ ಕಂಟ್ರಿ. ನೇಸರ್ಗಿ ಮೇಡಮ್, ಜಡ್ಮೆಂಟ್ ಆದ್ರೆ ಯಾರು ಕೂಡ ನ್ಯಾಯವಾಗಿ ಬದುಕೋದಕ್ಕಾಗೋದಿಲ್ಲ. ನಾನು ಉದಾಹರಣೆಗೆ ಹೇಳ್ತೀನಿ, ನನ್ನ ಪ್ರಕಾರ ಒಬ್ಬ ಹೆಣ್ಣು ಮಗಳಿಗೆ ಯಾರೋ ಒಬ್ಬ ಅತ್ಯಾಚಾರ ಮಾಡ್ತಾನೆ ಅಥವಾ ಅತ್ಯಾಚಾರದ ಹೆದರಿಕೆ ಕೊಡ್ತಾನೆ ಅಂದ್ರೆ ಆ ಹೆಣ್ಮಗಳು ನೆಕ್ಸ್ಟ್ ಡೇ ಅವನ ಮನೆಗೆ ಹೋಗ್ತಾಳ, ಇಲ್ಲಿ ಸಬ್ಜೆಕ್ಟ್ ಹಚ್ಚೋದು ಹೇಗೆ ಅವನ ಮನೆಗೆ ಮತ್ತೆ ಹೋಗಿ ನೀ ಅತ್ಯಾಚಾರ ಮಾಡಪ್ಪ ಅಂತ ಹೇಳ್ತಾರ. ಏನು ಉದಾಹರಣೆ ಕೊಡ್ತಾರೆ ಇವರು, ಅವ್ರಿಗೆ ಈ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದ, ಹೆದರ್ಸ್ತಾ ಇದ್ದ, ಅದಕ್ಕೆ ನಾನು ಹೋಗ್ಲಿಲ್ಲ ಅಂತ ಹೇಳ್ತಾರೆ. ಹೆದರಿಕೆ ಕೊಟ್ಟಿದ್ದು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡೋದಾಗಿತ್ತಲ್ಲ. ನನ್ನ ಮೇಲೆ ಇವಳು ಅತ್ಯಾಚಾರ ಮಾಡ್ತಾ ಇದ್ದಾನೆ, ನನ್ಗೆ ಇವತ್ತು ಹೆದರ್ಸ್ತಾ ಇದ್ದಾನೆ, ದಯವಿಟ್ಟು ಅವನ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಹಿರಿಯರಿದ್ದು, ಸಮಾಜ ಇತ್ತು, ಅವ್ರ ಮನೆಯಲ್ಲಿ ಇರ್ತಕ್ಕಂಥ ದೊಡ್ಡವರಿದ್ದು, ಯಾವತ್ತಾರು ಹೋಗಿ ಹೇಳ್ಬೋದಾಗಿತ್ತು. ಅಲ್ಲ ಮೇಡಮ್, ಆಕೆ ಏನ್ ಮಾಡು, ನಾ ಪ್ರತಿದಿನ ಬರ್ತೀನಿ, ಅತ್ಯಾಚಾರ ಮಾಡ್ಕೊಂಡು ಹೋಗು ಅಂತ ಯಾರಾದ್ರೂ ಒಬ್ಬ ಹೆಣ್ಮಗಳು ಇರ್ತಲ್ಲ. ನೇಸರ್ಗಿ ಮೇಡಮ್, ಅಲ್ಲ ಮೇಡಮ್, ಈಗ ಈ ಪ್ರಕರಣದಲ್ಲಿ ಅಲ್ಲ ನೇಸರ್ಗಿ ಮೇಡಮ್, ಈ ಆಗಿರ್ತಕ್ಕಂಥದ್ದಲ್ಲ ಇಲ್ಲಿ ಏನೋ ಆಯ್ತು. ಇನ್ಫ್ಯಾಕ್ಟ್ ಪ್ರಜ್ವಲ್ ಮೇಲೆ ನಾನು ಕೇಸ್ ಹಾಕಿದ್ದೀನಿ, ಅವ್ರ ಮೇಲೆ ಎಲೆಕ್ಷನ್ ಗೆದ್ದಿದ್ದೀನಿ. ಆ ಮ್ಯಾಟ್ರಿ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಕೂಡ ಪೆಂಡಿಂಗ್ ಇದೆ. ನನ್ಗೇನು ಅವರು ಪ್ರಜ್ವಲ್ ನನ್ನ ವಿರೋಧಿ ಅಂತ ನಾನು ಈ ವಿಷಯ ಎಲ್ಲ ಮಾತಾಡ್ತಿಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಅಪ್ರೋಚ್ ಆಫ್ ದಿ ಜಡ್ಜ್ ಈಸ್ ರೈಟ್ ಆರ್ ರಾಂಗ್, whether it can be accepted, whether it's a matter which will be considered by the High Court and Supreme Court. ಅದನ್ನ ನಾನು ಹೇಳ್ತಾ ಇದ್ದೀನಿ ಹೊರತು ಬೇರೆ ಏನೂ ಇಲ್ಲ. ಅಲ್ಲ ನೇಸರ್ಗಿ ಮೇಡಮ್, ಈಗ ಕಾನೂನಿನ ದೃಷ್ಟಿಯಲ್ಲಿ ದಿಸ್ ಈಸ್ ಎನ್ ವೆರಿ ವೆರಿ ಅನ್ಫಾರ್ಚುನೇಟ್ ಜಡ್ಮೆಂಟ್. ಇಟ್ ಇಸ್ ನಾಟ್ ಅದೇನ್ ಗಿವನ್ ಲೈಕ್ ದಿಸ್. ಅಲ್ಲ ನೇಸರ್ಗಿ ಮೇಡಮ್, ಈಗ ನೀವು ಹೇಳಿದ್ರಲ್ಲ, ಹೌದು, ಯಾರೇ ಒಬ್ಬ ಮಹಿಳೆ ಮೇಲೆ ಹೀಗೆ ಒಂದು ಸತಿ ಅತ್ಯಾಚಾರ ಆದರೆ ಮತ್ತೆ ಯಾಕೆ ಹೋಗ್ತಾಳೆ ಅನ್ನೋದು ನೀವು ಕೇಳಿದಂಥ ಒಂದು ಪ್ರಶ್ನೆ. ಬಟ್ ಇಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ, ಮನೆ ಕೆಲಸದ ಆಕೆ ದುಡ್ದೇ ಜೀವನ ಮಾಡಬೇಕಾಗಿರುವಂತಹ ಒಂದು ಪರಿಸ್ಥಿತಿ, ಜೊತೆಗೆ ಮರ್ಯಾದೆಗೆ ಅಂಜುವಂತಹ ಒಬ್ಬ ಮಹಿಳೆ ಒಂದು ವಿಡಿಯೋ ಮಾಡಿಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ ಹೇಗೆ ಮೇಡಮ್ ಇದು? ಅವಳು ಹೇಳೋ ಪ್ರಕಾರ 10,000 ರೂಪಾಯಿ ಸಂಬಳ ಬರ್ತಿತ್ತು ಅಂತ. ಸಂಬಳ ಮಗ ಇದ್ದಾನೆ, ವಯಸ್ಸಿಗೆ ಬಂದ್ ಮಗ ಇದ್ದಾನೆ, ಮಗ ಸಂಪಾದನೆ ಮಾಡ್ತಾನೆ ಹೇಳ್ತಾರೆ, ಮಗಳು ಮದುವೆ ಬಂದಿದ್ದಾರೆ ಅಂತಾರೆ. ಅಂದ್ಮೇಲೆ ಮಗ ದುಡಿತಾ ಇದ್ದಾನ ಇಲ್ವೋ? ಇವ್ರು ಇದರಲ್ಲೇ ಅದೆಲ್ಲ ಬೇಡ. ನಾನು ಹೇಳೋದು ಬೇರೆ ಕಡೆ ಕೆಲಸ ಹೋಗೋದಾಗಿತ್ತು ಅಂತ ಹೆದರಿಕೆ. ಯಾವ್ದೋ ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲಿ ಹೇಳ್ಬೋದಾಗಿತ್ತು, ಮನೆ ಹಿರಿಯರನ್ನ ಕೇಳಿ ಅದನ್ನ ಮಾತಾಡ್ಬೋದಾಗಿತ್ತು. ದೇವೇಗೌಡ ಅಂತ ದೊಡ್ಡ ಮನಸ್ಸಿದ್ದು ಅವ್ರ ಹತ್ರ ಹೋಗಿ, ನೋಡಿ ನಿಮ್ಮ ಮೊಮ್ಮಗ ಹಿಂಗ್ ಮಾಡಿದಾನೆ, ನಂಗೆ ನ್ಯಾಯ ಕೊಡಿ, ಅವ್ರನ್ನ ಕೇಳ್ಬೋದಾಗಿತ್ತು. ಏನು ಅವರು ಹೊಸಬ್ರ? ಇಡೀ ದೇಶಕ್ಕೆ ಇದ್ದಂತ ಪ್ರಧಾನಿ ಅವ್ರ ಮೊಮ್ಮಗ ಅಲ್ವಾ ಅವನು? ಅಂತವ್ನು ಮಾಡಿದಾನೆ ಅಂತಂದ್ರೆ ಸುಮ್ಮನೆ ಹಾಕಿರ್ತಾರೆ. ಯಾವ ಹೆಣ್ಮಗಳು ಕೂಡ ಸುಮ್ಮನೆ ಇರಕ್ ಸಾಧ್ಯ ಇಲ್ಲ. ನಾರ್ಮಲ್ ಹೆಣ್ಣು ಮಗಳು ನಾನು ಹೇಳ್ತಾ ಇರ್ಬೇಕದು. ಅತಿರೇಕಕ್ಕೆ ಹೋಗಿ ನಂಗೇನು ಇಲ್ಲ ಅಂತ ಹೇಳೋ ಹೆಣ್ಮಗಳು ಬೇರೆ. ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರು? ಯಾರೂ ಇರಲಿಲ್ಲ ಪ್ರಪಂಚದಲ್ಲಿ ಹೇಳ್ಕೊಡೋದಕ್ಕೆ. ಅಕ್ಕ ತಂಗಿ, ತಮ್ಮ, ಅಣ್ಣ, ತಮ್ಮ, ಮಗ, ಆ ಮಗನೇ ಹೋಗ್ಬೋದಾಗಿತ್ತಲ್ಲ, ನಮ್ಮ ತಾಯಿ ಬಗ್ಗೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿತ್ತಲ್ಲ. ಕ್ಯಾನ್ ಯು ಬಿಲೀವ್ ದಿಸ್? This is an story built up to defame the family. Prima facie, according to me. Okay. This judgment is very, very unfortunate, and I am confident that the matter will be taken up to High Court, and I am also confident that it will be reviewed in accordance with law. ಓಕೆ ನೇಸರ್ಗಿ ಮೇಡಮ್, ಥ್ಯಾಂಕ್ ಯು. ತಾವೊಂದು ಬೇರೆ ಡೈಮೆನ್ಷನ್ ಅನ್ನು ಕೊಟ್ರಿ, ವ್ಯೂಸ್ ಅನ್ನ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೊ ಮಚ್, ನೀವು ನಮ್ಮ ಜೊತೆಗೆ ಮಾತನಾಡಿದ್ರಿ. ಸೊ ಇದು ಪ್ರಮಿಳಾ ನೇಸರ್ಗಿ ಅವರ ಮಾತು. ಯಾಕೆ ಈ ಥರ ಈ ಕೇಸನ್ನು ನೋಡಬಾರ್ದು, ಯಾಕೆ ಈಕೆ ಮತ್ತೆ ಆ ಮನೆಗೆ ಹೋದ್ಲು, ಹೊರಗಡೆ ಬಂದು ಹೇಳ್ಕೋಬಹುದಿತ್ತಲ್ಲ ಅನ್ನುವಂಥದ್ರ ಬಗ್ಗೆ ನೇಸರ್ಗಿ ಅವರು ತಮ್ಮದೇ ಆದಂಥ ಕೆಲವೊಂದಷ್ಟು ಪ್ರಶ್ನೆಗಳನ್ನು